ಸರ್, ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಭಾರತ್ ಬಂದ್ ನಡೀತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಇನ್ನ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಪರಶುರಾಮ್, ಅಲ್ಲಿ ಬಂದ್ ಬಿಸಿ ತಟ್ಟಿದ್ಯಾ ಹುಬ್ಬಳ್ಳಿಗೆ? ಪೃಥ್ವಿರಾಜ್, ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಇವತ್ತು ಬಂದ್ ವಾತಾವರಣ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಾರ್ಮಿಕ ಸಂಘಟನೆಗಳ ಮುಷ್ಕರ ಇವತ್ತು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ. ಕಾರ್ಮಿಕರ ವಿವಿಧ ಸಂಘಟನೆಗಳು ಕೇವಲ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸೀಮಿತಗೊಳಿಸಿದ್ದಾವೆ ಇವತ್ತಿನ ತಮ್ಮ ಹೋರಾಟವನ್ನ. ನಾವೀಗ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿದ್ದೀವಿ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ತೆಗೆದಿದ್ದು ವ್ಯಾಪಾರ ವಹಿವಾಟು ಕೂಡ ಆರಂಭವಾಗಿದೆ. ಜೊತೆಗೆ ಬಸ್ ಸಂಚಾರ ಕೂಡ ಎಂದಿನಂತಾನೆ ನಡೀತಾ ಇದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಈಗಾಗಲೇ ರಸ್ತೆಗಿಳಿದು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದಾವೆ. ಹೋಟೆಲ್ಗಳು, ಕಿರಾಣಿ ಮಳಿಗೆಗಳು ಸೇರಿದಂತೆ ವ್ಯಾಪಾರ ಉದ್ಯಮಕ್ಕೆ ಯಾವುದೇ ಅಡಚಣೆ ಆಗಿಲ್ಲ. ಎಲ್ಲ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ತೆರೆದಿರುವುದನ್ನು ನಾವು ಗಮನಿಸಬಹುದು. ಜೊತೆಗೆ ಆಟೋಗಳು ಕೂಡ ಬೀದಿಗೆ ಇಳಿದಿದ್ದಾವೆ, ರಸ್ತೆಗಿಳಿದಿದ್ದಾವೆ, ತಮ್ಮ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾವೆ. ಹೀಗಾಗಿ ಜನರಿಗೆ ತೊಂದರೆ ಆಗ್ತಾ ಇಲ್ಲ. ಆದ್ರೆ BRTS ಬಸ್ ಸೇವೆ ಇದುವರೆಗೂ ಪ್ರಾರಂಭವಾಗಿರೋದು ಹುಬ್ಬಳ್ಳಿ ಧಾರವಾಡದ ನಡುವೆ ಸಂಚರಿಸುವಂತಹ ಲಕ್ಷಾಂತರ ಪ್ರಯಾಣಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಮುಂಜಾಗ್ರತೆಯನ್ನು ಕೈಗೆತ್ತಿಕೊಂಡಿದ್ದು ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ ಸೇರಿದಂತೆ ಎಲ್ಲಾ ಬಸ್ ನಿಲ್ದಾಣಗಳು ಜೊತೆಗೆ ಬಸ್ ಡಿಪೋದಲ್ಲಿ 144 ಸೆಕ್ಷನ್ ಅನ್ನ ನಿಷೇಧಾಜ್ಞೆಯನ್ನ ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಕಾರ್ಮಿಕರ ಒಂದು ಮುಷ್ಕರ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರೋದ್ರಿಂದ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಬಂದ್ ರೀತಿಯ ವಾತಾವರಣ ಕಂಡು ಬರ್ತಾ ಇಲ್ಲ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೊಂದ್ ಕಡೆ ಸರ್ಕಾರಿ ಪ್ರಾಯೋಜಿತ ಬಂದ್ ವಿರುದ್ಧ 8ನೇ ತರಗತಿ ವಿದ್ಯಾರ್ಥಿನಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ದಾವಣಗೆರೆ ತಾಲೂಕಿನ ಕುಕ್ಕವಾಡ ಗ್ರಾಮದ ವಿದ್ಯಾರ್ಥಿನಿ ಮೌನಿಕಾ ಕಿಡಿಕಾರಿದ್ದು ವಿದ್ಯಾರ್ಥಿನಿ ಆಕ್ರೋಶ ಹೇಗಿದೆ ಅಂತ ನೀವು ನೋಡಿ. ಏನ್ರಿ ಗೌರ್ಮೆಂಟ್ ನಾಚಿಕೆ ಆಗ್ಬೇಕ್ರಿ? ಅಲ್ರಿ, ಇಂತ ಗೌರ್ಮೆಂಟ್ ಇರೋದ್ರಿಂದ ನಮಗ್ ಬಹಳ ಕಷ್ಟ ಆಗ್ಬಿಟ್ಟೈತ್ರಿ. ಒಂದು ಜನತೆಗೆ ಒಂದು ಇರುತ್ರಿ, ಒಂದ್ ಸ್ವಲ್ಪ ತಡ್ಕೊಳ್ಳೋದು ಇರ್ತೈತಿ, ಆಮೇಲೆ ರೈಸ್ ಮಾಡೋದು ಇರ್ತೈತಿ. ಒಂದೊಂದ್ಸರಿ ರೈಸ್ ಆದಾಗ ಹೋಗಿ ಗೌರ್ಮೆಂಟ್ ಹತ್ರ ಕೇಳೋದಿರ್ಲಿ, ಅದನ್ನ ಹೋಗಿ ಸ್ಟ್ರೈಕ್ ಮಾಡಿ ಭಾರತ್ ಬಂದ್ ಅಂತಂದೆಲ್ಲ ಮಾಡಿದ್ರಿ ಹೆಂಗ್ರಿ? ಅವಾಗ ಒಂದ್ಸರಿ ಮಾಡಿದ್ರು, ಪೆಟ್ರೋಲಿಗೋಸ್ಕರ ಒಂದ್ಸರಿ ಮಾಡಿದ್ರಿ. ಈ ಕಾರ್ಮಿಕರೆಲ್ಲ ಸೇರ್ಕೊಂಡ್ ಮಾಡಕತ್ತಾರ. ಅಲ್ರಿ, ನಾವು ತಿಂಗ್ಳಾಗ ಬರೀ 4 ರಜಾ ಇರ್ತಾವು. ಅದ್ರಾಗ ಹಬ್ಬಕ್ಕೆ ಹುಣ್ಣಿಮೆ ಬಂದು ಅದಕ್ಕೂ ರಜಾ ಹಾಕಂತವಿ. ಮತ್ತ ಅಷ್ಟೊಂದು ರಜಾ ಹಾಕ್ಯಂಡು ಸ್ಕೂಲಿಗೆ ಹೋಗೋದ್ ಹೆಂಗ? ನಾವು ಕಲಿಯೋದ್ ಹೆಂಗ? ಹಿಂಗ್ ಮಾಡಿದ್ರೆ ನಾವ್ ಹೆಂಗ್ ಕಲಿಬೇಕು ಹೇಳ್ರಿ? ಗೌರ್ಮೆಂಟಿಗೆ ನಾಚಿಕೆ ಆಗ್ಬೇಕ್ರಿ. ಅವ್ರ ಕೆಲ್ಸ ಅವ್ರು ಮಾಡಿ ಅವ್ರ ಬಗೆಹರಿಸ್ಕೋಬೇಕು. ಅದನ್ನ